ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ರೂಟ್ಸ್ ಇನ್ಸ್ಟಿಟ್ಯೂಟ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನೆಟ್ವರ್ಕ್ ಇಂಜಿನಿಯರಿಂಗ್ ಕ್ಯಾರಿಯರ್ ಅಪರ್ಚುನಿಟೀಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಪ್ರೊವೈಡ್ ಮಾಡಲಿಕ್ಕಿದ್ದೇನೆ. ಸೊ ನೆಟ್ವರ್ಕ್ ಇಂಜಿನಿಯರಿಂಗ್ ಅನ್ನು ಯಾರು ಮಾಡ್ಬೋದು, ಇದರಲ್ಲಿರುವಂತಹ ಜಾಬ್ ರೋಲ್ ಮತ್ತೆ ರೆಸ್ಪಾನ್ಸಿಬಿಲಿಟಿ ಏನು, ಯಾವುದೆಲ್ಲ ಸ್ಕಿಲ್ಸ್ ಬೇಕಾಗತ್ತೆ, ಮತ್ತೆ ಇದನ್ನು ಮಾಡ್ಬೇಕಂತಾದ್ರೆ ಬೇಕಾಗುವಂತ ಸರ್ಟಿಫಿಕೇಶನ್ಸ್ಗಳು ಏನು, ಸ್ಯಾಲರಿ ಪ್ಯಾಕೇಜ್ ಯಾವ ರೀತಿ ಇರುತ್ತೆ, ಸೊ ಫ್ಯೂಚರ್ ಸ್ಕೋಪ್ ಏನು, ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಆದ ಇನ್ಫಾರ್ಮೇಶನ್ ನ ಈ ವಿಡಿಯೋದಲ್ಲಿ ಕೊಡ್ಲಿಕ್ಕಿದ್ದೇನೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಫಸ್ಟ್ಗೆ ನೆಟ್ವರ್ಕಿಂಗ್ ಅಂದ್ರೆ ಏನು ಅನ್ನುವಂಥದ್ದು. ಒಂದು ಆರ್ಗನೈಸೇಷನ್ ಎಲ್ಲಿ ತುಂಬಾ ಕಂಪ್ಯೂಟರ್ಸ್ಗಳು ಯೂಸ್ ಆಗುತ್ತೆ ಮತ್ತು ತುಂಬಾ ಜನ ಎಂಪ್ಲಾಯೀಸ್ಗಳು ಆ ಒಂದು ಆರ್ಗನೈಸೇಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇಂಥ ಪ್ಲೇಸಸ್ ಅಲ್ಲಿ ನೆಟ್ವರ್ಕಿಂಗ್ ಅನ್ನುವಂಥದ್ದು ಬೇಕಾಗುತ್ತೆ. ಸೊ ನಾರ್ಮಲ್ ಆಗಿ ಇಂಡಿವಿಜುವಲ್ ಆಗಿ ನಾವು ಏನ್ ಯೂಸ್ ಮಾಡ್ತಾ ಇದ್ದೇವೆ, ಎಕ್ಸಾಂಪಲ್ಗೆ ಲ್ಯಾಪ್ಟಾಪ್, ಇಂಟರ್ನೆಟ್, ರೌಟರ್. ಸೊ ನಾವು ಮೇ ಬಿ ಇದೊಂದು ಸಣ್ಣ ಒಂದು ಆಫೀಸಲ್ಲಿ ಯೂಸ್ ಮಾಡ್ತಾ ಇರ್ಬೋದು, ಇಲ್ಲದಿದ್ರೆ ಮನೆಯಲ್ಲಿ ಯೂಸ್ ಮಾಡ್ತಾ ಇರ್ಬೋದು. ಸೊ ಅಗೇನ್ ಇದು ಸಹ ನೆಟ್ವರ್ಕಿಂಗ್. ಬಟ್ ಇದನ್ನು ಒಂದು ದೊಡ್ಡ ಸ್ಕೇಲ್ ಅಲ್ಲಿ ನಾವು ಬಳಸುವಾಗ, ಅಂದ್ರೆ ಯಾವುದೇ ಒಂದು ಕಂಪನಿಯಲ್ಲಿ 100, 200, 1,000ಗಿಂತ ಜನ ಒಂದೇ ಲೊಕೇಶನ್ ಅಲ್ಲಿ ವರ್ಕ್ ಮಾಡ್ತಾ ಇರುವಾಗ ಅದಕ್ಕೆ ಬೇಕಾಗುವಂತಹ ಒಂದು ಇಂಟರ್ನೆಟ್ ಕನೆಕ್ಷನ್, ರೌಟರ್ಸ್, ಸ್ವಿಚ್ ಅನ್ನು ಕಾನ್ಫಿಗರ್ ಮಾಡುವಂತದ್ದು, ಫೈರ್ ವಾಲ್ ಅನ್ನು ಸೆಟಪ್ ಮಾಡುವಂತದ್ದು, ಸೆಕ್ಯೂರಿಟಿಯನ್ನು ಸೆಟಪ್ ಮಾಡುವಂತದ್ದು, ಈ ಎಲ್ಲ ಫಂಕ್ಷನ್ಸ್ ಗೆ ನೆಟ್ವರ್ಕಿಂಗ್ ಅಂತ ಹೇಳ್ತಾರೆ. ಸೊ ಈಗ ಒಂದು ಕಂಪನಿಯಲ್ಲಿ ಏನಾಗುತ್ತೆ, ತುಂಬಾ ಜನ ಎಂಪ್ಲಾಯೀಸ್ ಒಂದೇ ಪ್ಲೇಸ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ನಮ್ಗೆ ಅಲ್ಲಿ 2 ಇಲ್ಲ ಇದ್ರೆ 2ಕ್ಕಿಂತ ಜಾಸ್ತಿ ಇಂಟರ್ನೆಟ್ ಕನೆಕ್ಷನ್ಸ್‌ಗಳು ಬೇಕಾಗುತ್ತೆ. ಸೊ ತುಂಬಾ ರೌಟರ್ಸ್‌ಗಳಿರುತ್ತೆ. ಓಕೆ. ಸೊ ಈ ರೌಟರ್ಸ್ ಇಂದ ಸ್ವಿಚಸ್‌ಗೆ ಕನೆಕ್ಷನ್ಸ್ ಹೋಗಿರುತ್ತೆ. ಸೊ ಈ ರೀತಿ ಸ್ವಿಚಸ್‌ಗಳಿಂದ ಬೇರೆ ಬೇರೆ ಕಂಪ್ಯೂಟರ್ಸ್‌ಗಳಿಗೆ ಕನೆಕ್ಷನ್ಸ್‌ಗಳು ಹೋಗಿರುತ್ತೆ. ಸೊ ಮೇ ಬಿ ಒಂದು 100, 200 ಕಂಪ್ಯೂಟರ್ಸ್‌ಗಳು ಆರ್ ಎಲ್ಸ್ ಎಂಪ್ಲಾಯೀಸ್‌ಗಳು ವರ್ಕ್ ಮಾಡ್ತಾ ಇರ್ತಾರೆ. ಸೊ ಇದು ಬಂದ್ಬಿಟ್ಟು ಸ್ವಿಚಸ್, ಇದು ಬಂದ್ಬಿಟ್ಟು ಕಂಪ್ಯೂಟರ್. ಒಂದು ಕಂಪ್ಲೀಟ್ ಆರ್ಗನೈಸೇಷನ್‌ಗೆ ಬೇಕಾಗುವಂತಹ ಒಂದು ಇಂಟರ್ನೆಟ್ ಕನೆಕ್ಷನ್ ಅನ್ನು ಪ್ರೊವೈಡ್ ಮಾಡುವಂತದ್ದು. ಸೊ ಈ ರೀತಿ ರೌಟರ್ಸ್, ಸ್ವಿಚಸ್ ಮತ್ತೆ ಅಲ್ಲಿ ಸೆಕ್ಯೂರಿಟಿಯನ್ನು ಸಹ ಸೆಟ್ ಮಾಡಬೇಕಾಗತ್ತೆ. ಸೊ ಫೈರ್ ವಾಲ್ಸ್ ಅನ್ನು ಕಾನ್ಫಿಗರ್ ಮಾಡುವಂತದ್ದು. ಆಮೇಲೆ ಎಲ್ಲಾ ಕಂಪ್ಯೂಟರ್‌ಗೆ ಇಂಟರ್ ಕನೆಕ್ಟಿವಿಟಿಯನ್ನು ಬಿಲ್ಡ್ ಮಾಡುವಂತದ್ದು. ಅಂದ್ರೆ ನೆಟ್ವರ್ಕ್ ಅನ್ನು ಶೇರಿಂಗ್ ಅನ್ನು ಮಾಡುವಂತದ್ದು. ಸೊ ಇದೆಲ್ಲ ಫಂಕ್ಷನ್ಸ್ ಏನಿದೆ ಒಬ್ಬ ನೆಟ್ವರ್ಕ್ ಇಂಜಿನಿಯರ್ ಮಾಡ್ತಾನೆ. ಸೊ ಇಲ್ಲಿ ಈ ಪ್ರತಿ ಎಂಪ್ಲಾಯೀಸ್ ಏನು ವರ್ಕ್ ಮಾಡ್ತಾ ಇರ್ತಾರೆ, ಅಲ್ಲಿ ಆ ಒಂದು ಸಿಸ್ಟಮ್ ಅಲ್ಲಿ ಏನು ಡೇಟಾ ಕ್ರಿಯೇಟ್ ಆಗುತ್ತೆ, ಅದನ್ನ ಒಂದು ಮೇನ್ ಸರ್ವರ್ ಅಲ್ಲಿ ಸೇವ್ ಮಾಡಬೇಕಾಗತ್ತೆ. ಓಕೆ. ಅಗೈನ್ ಇಲ್ಲಿ ಸರ್ವರ್ ಅಂತ ಬರುತ್ತೆ. ಸರ್ವರ್ ಬಂದ್ಬಿಟ್ಟು ಸೊ ಈ ಒಂದು ಆರ್ಗನೈಸೇಷನ್ ಅಲ್ಲಿ ಏನೆಲ್ಲ ಡೇಟಾಗಳು ಕ್ರಿಯೇಟ್ ಆಗುತ್ತೆ ಆರ್ ಎಲ್ಸ್ ಅದು ಈ ಸರ್ವರ್ ಅಲ್ಲಿ ಸೇವ್ ಆಗುತ್ತೆ. ಸೊ ಯಾವುದೇ ಒಬ್ಬ ಎಂಪ್ಲಾಯಿ ಇನ್ನೊಂದು ಎಂಪ್ಲಾಯಿದು ಡೇಟಾನ ಆಕ್ಸೆಸ್ ಮಾಡ್ಬೋದು, ಇಲ್ಲದಿದ್ರೆ ವೈಸ್ ವರ್ಸಾ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಇದೆಲ್ಲ ಕಂಪ್ಲೀಟ್ ಫಂಕ್ಷನ್ಸ್ ಅನ್ನು ನೆಟ್ವರ್ಕಿಂಗ್ ಅಂತ ಹೇಳ್ತಾರೆ. ಸೊ ಈ ಡೇಟಾನ ಒಂದು ಲೋಕಲ್ ಸರ್ವರ್ ಅಲ್ಲಿ ಸೇವ್ ಮಾಡ್ತಾರೆ. ಸೊ ಇವಾಗ ಒಬ್ಬ ನೆಟ್ವರ್ಕ್ ಇಂಜಿನಿಯರ್ ಫಂಕ್ಷನ್ ಏನಾಗುತ್ತೆ, ಒಂದು ಕಂಪ್ಲೀಟ್ ಆದ ಒಂದು ನೆಟ್ವರ್ಕ್ ಅನ್ನು ಸೆಟಪ್ ಮಾಡುವಂತದ್ದು, ಆ ಒಂದು ಆರ್ಗನೈಸೇಷನ್ಗೆ ಬೇಕಾಗುವ ಹಾಗೆ ಆ ನೆಟ್ವರ್ಕ್ ಅನ್ನು ಕಾನ್ಫಿಗರ್ ಮಾಡುವಂತದ್ದು, ಇದು ಫಸ್ಟ್ ಫಂಕ್ಷನ್ ಬರುತ್ತೆ. ಸೊ ಅವನಿಗೆ ಮೇನ್ ಆಗಿ ರೌಟರ್ ಯಾವ ರೀತಿ ಸೆಟಪ್ ಮಾಡುವಂತದ್ದು, ಸ್ವಿಚಸ್, ಫೈರ್ ವಾಲ್, ಸೆಕ್ಯೂರಿಟಿನ ಯಾವ ರೀತಿ ಸೆಟಪ್ ಮಾಡುವಂತದ್ದು, ಮತ್ತೆ ಸರ್ವರ್ಸ್ ಮೇಂಟೆನೆನ್ಸ್, ಈ ಎಲ್ಲಾ ಸ್ಕಿಲ್ಸ್‌ಗಳು ಗೊತ್ತಿರಬೇಕಾಗತ್ತೆ. ಇದನ್ನು ಗೊತ್ತಿರುವುದು ಈ ಒಂದು ಫಂಕ್ಷನ್ ಅನ್ನು ಹ್ಯಾಂಡಲ್ ಮಾಡುವವರಿಗೆ ನೆಟ್ವರ್ಕ್ ಇಂಜಿನಿಯರ್ ಅಂತ ಹೇಳ್ತಾರೆ. ಸೊ ಯಾವುದೇ ಒಂದು ಆರ್ಗನೈಸೇಷನ್, ಯಾವುದೇ ಒಂದು ಕಂಪನಿ, ಐಟಿ ಕಂಪನಿ ಏನಿದೆ, ಸೊ ಅದು ಪ್ರಾಪರ್ ಆಗಿ ಫಂಕ್ಷನ್ ಆಗ್ಬೇಕಂತಾದ್ರೆ ಈ ನೆಟ್ವರ್ಕ್ ಸೆಟಪ್ ಬೇಕೇ ಬೇಕಾಗಿರುತ್ತೆ. ಆದ್ರಿಂದ ಒಂದು ಆರ್ಗನೈಸೇಷನ್ನ ಎಸ್ಟಾಬ್ಲಿಷ್ಮೆಂಟ್ ಮತ್ತೆ ಅದರ ಒಂದು ಪ್ರಾಪರ್ ಫಂಕ್ಷನಿಂಗ್ ಮತ್ತೆ ಗ್ರೋತಿಗೆ ನೆಟ್ವರ್ಕ್ ಇಂಜಿನಿಯರ್ಸ್‌ನ ರೋಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಒಬ್ಬ ನೆಟ್ವರ್ಕ್ ಇಂಜಿನಿಯರ್‌ನ ಇಂಪಾರ್ಟೆಂಟ್ ಜಾಬ್ ರೋಲ್ಸ್ ಮತ್ತೆ ರೆಸ್ಪಾನ್ಸಿಬಿಲಿಟಿ ಏನು ಅಂತ ನೋಡೋಣ. ಸೊ ನಾನು ಅವಾಗನೇ ಹೇಳಿದಾಗೆ ಒಂದು ಆರ್ಗನೈಸೇಷನ್‌ಗೆ ಬೇಕಾಗುವ ಹಾಗೆ ನೆಟ್ವರ್ಕ್ ಅನ್ನು ಡಿಸೈನ್ ಮಾಡುವಂತದ್ದು. ಡಿಪೆಂಡಿಂಗ್ ಆನ್ ಆರ್ಗನೈಸೇಷನ್ ಸ್ಟ್ರೆಂತ್, ಅಲ್ಲಿ ವರ್ಕ್ ಮಾಡ್ತಿರುವಂತ ಒಂದು ಎಂಪ್ಲಾಯಿ ಸ್ಟ್ರೆಂತ್, ಅದರ ಒಂದು ಸ್ಟ್ರೆಂತ್‌ನ ಅಕಾರ್ಡಿಂಗ್ ಬೇಕಾಗುವಂತಹ ಒಂದು ಕಂಪ್ಲೀಟ್ ನೆಟ್ವರ್ಕ್ ಅನ್ನು ಸೆಟಪ್ ಮಾಡುವಂತದ್ದು, ಆಮೇಲೆ ಅದನ್ನು ಇಂಪ್ಲಿಮೆಂಟ್ ಮಾಡುವಂತದ್ದು,
ಟ್ರಬಲ್ ಶೂಟಿಂಗ್ ಏನಾದರೂ ಇಶ್ಯೂಸ್ ಬಂದರೆ ಅದನ್ನು ಕರೆಕ್ಟ್ ಮಾಡುವಂಥದ್ದು. ಆಮೇಲೆ ಸೆಕ್ಯೂರಿಟಿ ತುಂಬ ಇಂಪಾರ್ಟೆಂಟ್ ಆದ ಒಂದು ಫ್ಯಾಕ್ಟರ್ ಆಗಿರುತ್ತೆ. ಸೊ ಎಕ್ಸ್ಟರ್ನಲ್ ಪರ್ಸನ್ಸ್‌ಗಳು ಇಲ್ಲ ಎಕ್ಸ್ಟರ್ನಲ್ ಯಾವುದೇ ಒಂದು ಸೋರ್ಸಸ್ಸಿಂದ ಆ ಕಂಪನಿಯ ಒಂದು ಡೇಟಾ ಬ್ರೀಚ್ ಆಗದಾಗೆ, ಥೆಫ್ಟ್ ಆಗದಾಗೆ ನೋಡಿಕೊಳ್ಳುವಂಥದ್ದು ಅದು ಸೆಕ್ಯೂರಿಟಿಯಲ್ಲಿ ಬರುತ್ತೆ. ಇದಕ್ಕೆ ಫೈರ್‌ವಾಲ್ ಅನ್ನು ಸೆಟಪ್ ಮಾಡ್ತಾರೆ. ಸೊ ಆಮೇಲೆ ಕಂಪ್ಲೀಟ್ ನೆಟ್ವರ್ಕ್ ಪ್ರಾಪರ್ ಆಗಿ ಫಂಕ್ಷನ್ ಆಗ್ತಾ ಇದೆಯಾ? ಅದನ್ನು ಡಾಕ್ಯುಮೆಂಟೇಶನ್ ಅನ್ನು ಮಾಡುವಂಥದ್ದು ಇರುತ್ತೆ. ಸೊ ಇದು ಮೇಜರ್ ಫಂಕ್ಷನ್ಸ್‌ಗಳಾಗತ್ತೆ. ಸೊ ಅದು ಬಿಟ್ಟು ಬೇರೆ ಸೊ ಬೇರೆ ಐಟಿ ಟೀಮ್ ಜೊತೆ ಕೊಲಾಬರೇಟ್ ಆಗಿ ವರ್ಕ್ ಮಾಡಬೇಕಾಗತ್ತೆ ಒಬ್ಬ ನೆಟ್ವರ್ಕ್ ಇಂಜಿನಿಯರ್. ಆಮೇಲೆ ಪ್ರಾಪರ್ ಆಗಿ ಇವಾಗ ಆರ್ಗನೈಸೇಷನ್ ಗ್ರೋ ಆಗ್ತಾ ಹೋದಾಗೆ ಅದನ್ನು ನೆಟ್ವರ್ಕ್ ಸೆಟಪ್ ಅನ್ನು ಅಪ್‌ಗ್ರೇಡ್ ಮಾಡುವಂಥದ್ದು. ಬೇರೆ ಪ್ಲೇಸಸ್ ಅಲ್ಲಿ ಬ್ರಾಂಚಸ್‌ಗಳು ಆದಾಗ ಅದನ್ನು ಎಕ್ಸ್ಪಾನ್ಷನ್ ಅನ್ನು ಮಾಡುವಂಥದ್ದು. ಮತ್ತೆ ಸಪೋಸ್ ಇವರು ಥರ್ಡ್ ಪಾರ್ಟಿಗೆ ನೆಟ್ವರ್ಕ್ ಸೆಟಪ್ ಮಾಡಿ ಕೊಡ್ತಾ ಇದ್ದಾರಂತಾದ್ರೆ ಅವರಿಗೆ ಸಪೋರ್ಟ್ ಮಾಡುವಂಥದ್ದು. ಸೊ ಆಮೇಲೆ ಟ್ರೈನಿಂಗ್ ಅನ್ನು ಪ್ರೊವೈಡ್ ಮಾಡುವಂಥದ್ದು. ಸೊ ಅವರ ಒಂದು ಆರ್ಗನೈಸೇಷನ್ ಅಲ್ಲಿ ಎಂಟ್ರಿ ಲೆವೆಲ್ ಅಲ್ಲಿ ಬಂದವ್ರಿಗೆ ಇಲ್ಲದಿದ್ರೆ ಅಸೋಸಿಯೇಟ್ ಲೆವೆಲ್ ಅಲ್ಲಿ ಇದ್ದವ್ರಿಗೆ ಅವ್ರಿಗೆ ಟ್ರೈನಿಂಗ್ ಅನ್ನು ಪ್ರೊವೈಡ್ ಮಾಡುವಂಥದ್ದು. ಇದು ಒಬ್ಬ ನೆಟ್ವರ್ಕ್ ಇಂಜಿನಿಯರ್‌ನ ಒಂದು ಕೀ ಜಾಬ್ ರೋಲ್ಸ್‌ಗಳು ಆಗಿರುತ್ತೆ. ನೆಕ್ಸ್ಟ್ ಏನು ಇಂಪಾರ್ಟೆಂಟ್ ಸ್ಕಿಲ್ಸ್‌ಗಳು ಇರಬೇಕು ಅನ್ನುವಂಥದ್ದು ಒಬ್ಬ ನೆಟ್ವರ್ಕ್ ಇಂಜಿನಿಯರ್‌ಗೆ. ಸೊ ಫಸ್ಟ್‌ಗೆ ಒಬ್ಬ ನೆಟ್ವರ್ಕ್ ಇಂಜಿನಿಯರ್‌ಗೆ ಬೇಸಿಕ್ ಫಂಡಮೆಂಟಲ್ ನಾಲೆಡ್ಜಸ್‌ಗಳು ಇರಬೇಕು. ಅಂದ್ರೆ ಆಬ್ವಿಯಸ್ಲಿ ಕಂಪ್ಯೂಟರ್ ಫಂಕ್ಷನ್ ಮಾಡುವಂಥದ್ದು, ಆಪರೇಟಿಂಗ್ ಸಿಸ್ಟಮ್ಸ್ ಅಂದ್ರೆ ಏನು, ಅದರ ಒಂದು ಇನ್‌ಸ್ಟಾಲೇಷನ್ ಇರ್ಬೋದು, ಬ್ರೌಸರ್ ಅನ್ನು ಕಾನ್ಫಿಗರ್ ಮಾಡುವಂಥದ್ದು. ಸೊ ಕಂಪ್ಯೂಟರ್‌ನ ಒಂದು ಫಂಡಮೆಂಟಲ್ಸ್‌ಗಳು ಗೊತ್ತಿರಲೇಬೇಕು. ಸೊ ಅದ್ರ ಜೊತೆ ಸ್ವಿಚಸ್, ರೌಟರ್ಸ್, ಫೈರ್‌ವಾಲ್ ಕಾನ್ಫಿಗರ್ ಹೇಗೆ ಮಾಡುವಂಥದ್ದು, ಈ ಎಲ್ಲ ನಾಲೆಡ್ಜಸ್‌ಗಳು ಗೊತ್ತಿರಬೇಕು. ಓಕೆ. ಸೊ ನೆಟ್ವರ್ಕಿಂಗ್ ಪ್ರೋಟೋಕಾಲ್ಸ್ ಆಗಿರುವಂತಹ ಟಿಸಿಪಿ, ಐಪಿ, ಡಿಎಚ್‌ಸಿಪಿ, ಡಿಎನ್ಎಸ್, ಎಸ್ಎನ್ಎಂಪಿ, ಸೊ ಇದರ ಒಂದು ನಾಲೆಡ್ಜ್ ಇರಬೇಕಾಗತ್ತೆ. ರೌಟಿಂಗ್ ಮತ್ತೆ ಸ್ವಿಚಸ್ ಅಲ್ಲಿ ಈ OSPF, BGP, ವಿಲ್ಯಾನ್, STP ಅನ್ನು ಕಾನ್ಫಿಗರ್ ಮಾಡುವಂಥದ್ದು. ಸೊ ನೆಟ್ವರ್ಕ್ ಸೆಕ್ಯೂರಿಟಿಯ ಒಂದು ಥರೋ ನಾಲೆಡ್ಜ್ ಗೊತ್ತಿರಬೇಕಾಗತ್ತೆ. ಸೊ ಫೈರ್‌ವಾಲ್ ಅನ್ನು ಕಾನ್ಫಿಗರ್ ಮಾಡುವಂಥದ್ದು. ಸೊ ಇದರ ಒಂದು ನೆಕ್ಸ್ಟ್ ಮೇನ್ ಡೊಮೈನ್ ಬಂದ್ಬಿಟ್ಟು ನೆಟ್ವರ್ಕ್. ಇವಾಗ ನಿಮಗೆ ನೆಟ್ವರ್ಕ್‌ನ ಒಂದು ಫಂಡಮೆಂಟಲ್ಸ್ ನಿಮಗೆ ಗೊತ್ತಿದೆ. ಸೊ ನೀವು CCNA, CCNP ಈ ಒಂದು ಸರ್ಟಿಫಿಕೇಶನ್ ಮಾಡಿದ್ದೀರಂತಾದ್ರೆ ಸಪೋಸ್ ಇಲ್ಲಿ ನೀವು ಮೇ ಬಿ 1 or 2 ಇಯರ್ಸ್ ವರ್ಕ್ ಮಾಡ್ತೀರಾ. ಅದ್ರ ನಂತರ ನೀವು ಸಪೋಸ್ ನೀವು ಕ್ಯಾರಿಯರಲ್ಲಿ ಪ್ರೋಗ್ರೆಸ್ ಅನ್ನು ನೋಡ್ಬೇಕಂತಿದ್ರೆ ನೀವು ನೆಟ್ವರ್ಕ್ ಸೆಕ್ಯೂರಿಟಿ ಸೆಗ್ಮೆಂಟ್‌ಗೆ ಮೂವ್ ಆಗ್ಬೋದು. ಸೊ ಕರೆಂಟ್ಲಿ ಸೈಬರ್ ಸೆಕ್ಯೂರಿಟಿ ಅನ್ನುವಂಥದ್ದು ಒನ್ ಆಫ್ ದ ಹೈ ಡಿಮ್ಯಾಂಡ್ ಅಲ್ಲಿರುವಂಥ ಒಂದು ಜಾಬ್ ಪ್ರೊಫೈಲ್ ಆಗಿದೆ ಸೈಬರ್ ಸೆಕ್ಯೂರಿಟಿ. ಓಕೆ. ಸೊ ಅಗೈನ್ ನೆಟ್ವರ್ಕ್ ಇಂಜಿನಿಯರ್ ನೆಕ್ಸ್ಟ್ ಅವರು ಏನು ಮಾಡ್ಬೋದು, ಒಂದೇ ಸೈಬರ್ ಸೆಕ್ಯೂರಿಟಿ ಈ ಒಂದು ಡೊಮೈನ್ಗೆ ಮೂವ್ ಆಗ್ಬೋದು, ಇಲ್ಲದಿದ್ರೆ ಕ್ಲೌಡ್ ಕಂಪ್ಯೂಟಿಂಗ್ ಈ ಒಂದು ಡೊಮೈನ್ಗೆ ಮೂವ್ ಆಗ್ಬೋದು. ಆಮೇಲೆ ಬೇಕಾಗಿರುವಂಥ ಸ್ಕಿಲ್ ಬಂದ್ಬಿಟ್ಟು ವೈರ್ಲೆಸ್ ನೆಟ್ವರ್ಕ್ ಅನ್ನು ಸೆಟಪ್ ಮಾಡುವಂಥದ್ದು. ಸೊ ಫೈರ್‌ವಾಲ್ ಅನ್ನು ಕಾನ್ಫಿಗರ್ ಮಾಡುವಂಥದ್ದು. ಸೊ ಕರೆಂಟ್ಲಿ ತುಂಬ ವೈಡ್ ಆಗಿ ಯೂಸ್ ಆಗುವಂತಹ ಫೈರ್‌ವಾಲ್, ಆಮೇಲೆ ತುಂಬ ಈ ಒಂದು ಫೈರ್‌ವಾಲ್ ಗೊತ್ತಿದ್ದವ್ರಿಗೆ ತುಂಬ ಒಂದು ಬೇಡಿಕೆ ಇದೆ. ಪಾಲೋ ಆಲ್ಟೋ ಅನ್ನುವಂಥದ್ದು. ಸೊ ಫೈರ್‌ವಾಲ್ ಅನ್ನು ಸೆಟಪ್ ಮಾಡುವಂಥದ್ದು. ಸೊ ಈ ಒಂದು ಬೇಸಿಕ್ ನೆಟ್ವರ್ಕಿಂಗ್ ಸ್ಕಿಲ್ಸ್‌ಗಳು ಗೊತ್ತಿರಬೇಕಾಗತ್ತೆ. ರೋಡ್ ಮ್ಯಾಪ್ ಬಗ್ಗೆ ಹೇಳೋದಾದ್ರೆ, ಸೊ ಫಸ್ಟ್‌ಗೆ ನಿಮಗೆ ಮೇನ್ ಆಗಿ ಕಂಪ್ಯೂಟರ್‌ನ ಒಂದು ಫಂಡಮೆಂಟಲ್ಸ್‌ಗಳು ಗೊತ್ತಿರಬೇಕು. ಸೊ ಅದಾದ್ಮೇಲೆ ನೀವು ಸರ್ಟಿಫಿಕೇಶನ್ ಅನ್ನು ಮಾಡ್ಕೊಳ್ಳುವಂಥದ್ದು ಉತ್ತಮ. ಸೊ CCNA, CCNP. ಸೊ ನೀವು ಫಸ್ಟ್‌ಗೆ CCNA, ಸಿಸ್ಕೋ ಸರ್ಟಿಫೈಡ್ ನೆಟ್ವರ್ಕ್ ಅಸೋಸಿಯೇಟ್ ಅನ್ನುವಂಥದ್ದು. ಸೊ ಇದು ಅದಾದ್ಮೇಲೆ ಇದು CCNP ಸರ್ಟಿಫಿಕೇಟ್ ಮಾಡ್ಬೋದು. ಸೊ ಇದರ ಒಂದು ಕೋರ್ಸ್ ಡ್ಯೂರೇಷನ್ ಈಚ್ ಬಂದ್ಬಿಟ್ಟು 2 to 4 ಮಂತ್ಸ್ ಇರುತ್ತೆ. ಸಪೋಸ್ ನೀವು CCNA ಇಂದ CCIE ಎಲ್ಲ 3 ಸರ್ಟಿಫಿಕೇಶನ್ ಮಾಡೋದಾದ್ರೆ ಸೊ ಇದೇ ಆರ್ಡರ್ ಇರುತ್ತೆ. ಸೊ ಫಸ್ಟ್‌ಗೆ CCNA ಮಾಡ್ಕೊಳ್ಳಿ, ಅದರ ನಂತರ CCNP, ಆಮೇಲೆ ಸಿಸ್ಕೋ ಸರ್ಟಿಫೈಡ್ ಇಂಟರ್ನೆಟ್ ವರ್ಕ್ ಎಕ್ಸ್ಪರ್ಟ್ ಅನ್ನುವಂಥದ್ದು. ಸೊ ಈ ಸರ್ಟಿಫಿಕೇಶನ್ ಅನ್ನು ಸಹ ಮಾಡ್ಕೋಬಹುದು. ಎಲ್ಲವನ್ನು ಮಾಡ್ಕೊಳ್ತೀರಂತಾದ್ರೆ ಇದು ಎವರೇಜ್ ಡ್ಯೂರೇಷನ್ ಬಂದ್ಬಿಟ್ಟು 1 ಇಯರ್ ಆಗುತ್ತೆ. ಸೊ ಇದು ನೀವು ಇನಿಷಿಯಲ್ ಎಂಟ್ರಿ ಲೆವೆಲ್‌ಗೆ ಈ ಒಂದು ಸರ್ಟಿಫಿಕೇಟ್ ಅನ್ನು ಮಾಡ್ಕೋಬಹುದು CCNA ಅಲ್ಲಿ. ಸೊ ಅದರಲ್ಲಿ ನೀವು ಮೇನ್ ಆಗಿ IP ಪ್ರೋಟೋಕಾಲ್ ಅನ್ನು ಮತ್ತೆ ರೌಟರ್, ಸ್ವಿಚಸ್ ಕಾನ್ಫಿಗರ್ ಮಾಡುವಂಥದ್ದು. CCNA ಸರ್ಟಿಫಿಕೇಶನ್ ಅಲ್ಲಿ ಮೇನ್ ಆಗಿ ನಿಮ್ಗೆ ನೆಟ್ವರ್ಕ್ ಆಕ್ಸೆಸ್ ಅನ್ನು ಮಾಡುವಂಥದ್ದು, IT ಕನೆಕ್ಟಿವಿಟಿ, IP ಸರ್ವಿಸಸ್, ಸೆಕ್ಯೂರಿಟಿ ಫಂಡಮೆಂಟಲ್ಸ್, ಆಟೋಮೇಷನ್ ಮತ್ತೆ ಪ್ರೋಗ್ರಾಮಿಂಗ್ ಇದನ್ನು ಮೇನ್ ಆಗಿ ನೀವು ಕಲಿತೀರಾ. ಸೊ ಇದನ್ನು ನೀವು CCNA ಕಲ್ತ್ರು ನಿಮ್ಗೆ ನೆಟ್ವರ್ಕ್ ಇಂಜಿನಿಯರ್, ಸೆಕ್ಯೂರಿಟಿ ಇಂಜಿನಿಯರ್,
ಅಡ್ಮಿನ್ ಸೆಕ್ಯೂರಿಟಿ ಅಡ್ಮಿನ್ ಇಂಜಿನಿಯರ್ ಈ ರೀತಿಯಾದ ಒಂದು ಜಾಬ್ ಡೆಸಿಗ್ನೇಷನ್ಸ್ಗಳು ನಿಮಗೆ ಸಿಗುತ್ತೆ. ಸೊ ಅದಾದ್ಮೇಲೆ ಇದನ್ನು ಸಹ ಮಾಡ್ಬೋದು. ಕಾಂಪ್ಟಿಯಾ ನೆಟ್ವರ್ಕ್ ಪ್ಲಸ್ ಅನ್ನುವಂಥದ್ದು ಇದಕ್ಕೆ ಸಹ ತುಂಬಾ ಡಿಮ್ಯಾಂಡ್ ಇದೆ. ಅದಾದ್ಮೇಲೆ ಜುನಿಫರ್ ನೆಟ್ವರ್ಕ್ ಸರ್ಟಿಫೈಡ್ ಅಸೋಸಿಯೇಟ್, ಸೊ ಇದನ್ನು ಮಾಡ್ಬೋದು. ಸಾಫ್ಟ್ವೇರ್ ಡಿಫೈನ್ಡ್ ವೈಡ್ ಏರಿಯಾ ನೆಟ್ವರ್ಕ್ SD ವ್ಯಾನ್ ಅನ್ನುವಂಥದ್ದು. ಸೊ ಇದು ಎಲ್ಲ ಬಂದ್ಬಿಟ್ಟು ನಾನ್ ಕೋಡಿಂಗ್ ಆಗಿದೆ. ಓಕೆ, ಸೊ ಇಲ್ಲಿ ಯಾವುದೇ ರೀತಿಯ ನಿಮ್ಗೊಂದು ಕೋಡಿಂಗ್ ಬೇಕಂತಿಲ್ಲ. ಬಟ್ ಆಸ್ ನೀವು ಕ್ಯಾರಿಯರ್ ಅಲ್ಲಿ ಗ್ರೋ ಆಗ್ತಾ ಹೋದಾಗೆ, ಸಪೋಸ್ ನೀವು ಕ್ಲೌಡ್ ಸೆಗ್ಮೆಂಟ್ಗೆ ಮೂವ್ ಆಗ್ತೀರಾ ಅಂತ ಆದ್ರೆ, ಓಕೆ, ನೀವು ನೆಟ್ವರ್ಕಿಂಗ್ ಫಂಡಮೆಂಟಲ್ ಗೊತ್ತಿದೆ, ನೀವು ಈ ಎಲ್ಲ ಸರ್ಟಿಫಿಕೇಶನ್ ಮಾಡಿದ್ದೀರಾ, ಅಟ್ಲೀಸ್ಟ್ ಎಲ್ಲ ಅಲ್ಲದಿದ್ರು ಒಂದ್ 2-3 ಸರ್ಟಿಫಿಕೇಶನ್ ಮಾಡಿದ್ದೀರಾ. ಸೊ ಅದ್ರ ನಂತರ ನೀವು ಬೇಕಂತಿದ್ರೆ ನೀವು ಕ್ಲೌಡ್ ಕಂಪ್ಯೂಟಿಂಗ್ ಈ ಸೆಗ್ಮೆಂಟ್ಗೆ ಮೂವ್ ಆಗ್ಬೋದು. ಸೊ ಅವಾಗ ನಿಮ್ಗೆ ಈ ಪೈಥಾನ್ ನ ಒಂದು ನಾಲೆಜ್ ಬೇಕಾಗಿರುತ್ತೆ. ಸೊ ಇದು ಬೇಸಿಕ್ ಕೋಡಿಂಗ್ ಇದು ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದು ಹಾರ್ಡ್ ಕೋರ್ ಕೋಡಿಂಗ್ ಅಲ್ಲ, ಪೈಥಾನ್ ತುಂಬಾ ಈಸಿ ಇದೆ. ಸೊ ಇಲ್ಲಿ ನಿಮ್ಗೆ ಒಂದ್ ಸ್ವಲ್ಪ ಕೋಡಿಂಗ್ ಕಲಿಬೇಕಾಗತ್ತೆ. ಉಳಿದದ್ದು ಎಲ್ಲಿ ಸಹ ನಿಮ್ಗೆ ಯಾವುದೇ ರೀತಿಯ ಒಂದು ಕೋಡಿಂಗ್ ಮಾಡ್ಬೇಕಂತ ಇಲ್ಲ. ಇದು ಕಂಪ್ಲೀಟ್ಲಿ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ ಇರುವಂತದ್ದು. ಓಕೆ, ಸೊ ನಿಮ್ಗೆ ಸೆಕ್ಯೂರಿಟಿಯಲ್ಲಿ ಇಂಟ್ರೆಸ್ಟ್ ಇದೆ, ಫೈರ್ವಾಲ್ ಅಲ್ಲಿ ನಿಮ್ದೊಂದು ರುಚಿ ಇದೆ ಅಂತ ಆದ್ರೆ ನೀವು ಸೈಬರ್ ಸೆಕ್ಯೂರಿಟಿ ಈ ಒಂದು ಡೊಮೈನ್ಗೆ ಮೂವ್ ಆಗ್ಬೋದು. ಸೊ ಸೈಬರ್ ಸೆಕ್ಯೂರಿಟಿ ಎಕ್ಸ್ಟರ್ನಲ್ ಥ್ರೆಟ್ ಅನ್ನು ಅವಾಯ್ಡ್ ಮಾಡುವಂಥದ್ದು, ಒಂದು ಆರ್ಗನೈಸೇಷನ್ನ ಡೇಟಾ ಬ್ರೀಚ್ ಆಗದಾಗೆ, ಥೆಫ್ಟ್ ಆಗದಾಗೆ, ಮ್ಯಾನಿಪುಲೇಟ್ ಆಗದಾಗೆ ನೋಡ್ಕೊಳ್ಳುವಂಥದ್ದು. ಸೊ ಸೈಬರ್ ಸೆಕ್ಯೂರಿಟಿ ಇದಕ್ಕೆ ಕರೆಂಟ್ಲಿ ತುಂಬ ಬೇಡಿಕೆ ಇದೆ. ಈ ಸೆಗ್ಮೆಂಟ್ಗೆ ನೀವು ಮೂವ್ ಆಗ್ಬೋದು. ಅದ್ರ ನಂತರ ಸಪೋಸ್ ನಿಮಗೆ ಸೈಬರ್ ಸೆಕ್ಯೂರಿಟಿ ಅಲ್ಲ ಅಂತಾದರೆ ನೀವು ಕ್ಲೌಡ್ ಕಂಪ್ಯೂಟಿಂಗ್ ಈ ಒಂದು ಸೆಗ್ಮೆಂಟ್ಗೆ ಮೂವ್ ಆಗ್ಬೋದು. ಸೊ ಕ್ಲೌಡ್ ಕಂಪ್ಯೂಟಿಂಗ್ ಬಗ್ಗೆ ಹೇಳೋದಾದ್ರೆ, ನೋಡಿ ಇಲ್ಲಿ ಇವಾಗ ಮೇನ್ ಆಗಿ ನಾನು ಹೇಳಿದೆ, ನೆಟ್ವರ್ಕ್ ಅನ್ನುವಂಥದ್ದು ಒಂದು ಆನ್ ಪ್ರಿಮಿಸ್ ಸೆಟಪ್ ಆಗಿರುತ್ತೆ. ಅಂದ್ರೆ ಇದೊಂದು ಕಂಪನಿ. ಸೊ ಕಂಪನಿ ಏನ್ ಮಾಡುತ್ತೆ, ಅವರ ಒಂದು ಡೇಟಾನ ಅಲ್ಲಿ ಅವರ ಓನ್ ಸರ್ವರ್ ಅಲ್ಲಿ ಮೇಂಟೈನ್ ಮಾಡ್ಬೋದು, ಅಂದ್ರೆ ಅವರ ಲೊಕೇಶನ್ ಅಲ್ಲೇ ಮೇಂಟೈನ್ ಮಾಡ್ಬೋದು. ಸೊ ಇದು ಆನ್ ಪ್ರಿಮಿಸ್ ಆಗುತ್ತೆ. ಸೊ ಈ ರೀತಿ ಮೇಂಟೈನ್ ಮಾಡುವಾಗ ಏನಾಗ್ತದೆ ಅಂದ್ರೆ ಇದರ ಒಂದು ಮೇಂಟೈನಿಂಗ್ ಕಾಸ್ಟ್ ಬರುತ್ತೆ. ಅಲ್ಲಿ ಒಬ್ಬ ಸರ್ವಿಸ್ ಇಂಜಿನಿಯರ್ ಬೇಕಾಗತ್ತೆ, ನೆಟ್ವರ್ಕ್ ಇಂಜಿನಿಯರ್ ಬೇಕಾಗತ್ತೆ. ಸೊ ಇದು ಟೈಮ್ ಟು ಟೈಮ್ ಮೇಂಟೆನೆನ್ಸ್ ಬೇಕಾಗತ್ತೆ. ರಿಪ್ಲೇಸ್ಮೆಂಟ್ ಪ್ರಾಡಕ್ಟ್ ಕೆಲವು ಏನು ಪಾರ್ಟ್ಸ್ಗಳು ಇಲ್ಲದಿದ್ರೆ ಕೆಲವು ಸೆಟಪ್ಗಳನ್ನ ನಾವು ಇಯರ್ಲಿ ಬೇಸಿಸ್ ಅಲ್ಲಿ ಚೇಂಜ್ ಮಾಡ್ತಾ ಇರಬೇಕಾಗತ್ತೆ. ಸೊ ಮೇಂಟೆನೆನ್ಸ್ ಕಾಸ್ಟ್, ಅಲ್ಲಿ ಮ್ಯಾನ್ ಪವರ್ ಬೇಕಾಗತ್ತೆ. ಸೊ ಈ ರೀತಿಯಾದ ಒಂದು ಇದಿರುತ್ತೆ. ಆಮೇಲೆ ಇನ್ನೊಂದು ತುಂಬಾ ದೊಡ್ಡ ಇಶ್ಯೂ ಏನಂದ್ರೆ, ಸೊ ಇದಕ್ಕೆ ಈಸಿಯಾಗಿ ಅಟ್ಯಾಕ್ ಆಗ್ಬೋದು. ಸೊ ಸೈಬರ್ ಅಟ್ಯಾಕ್ ಆಗ್ಬೋದು. ಸೊ ಥೆಫ್ಟ್ ನ ಒಂದು ರಿಸ್ಕ್ ಇರುತ್ತೆ. ಸೊ ಅದಕ್ಕೆ ಕಂಪನಿ ಅವರ ಓನ್ ಪ್ರಿಮಿಸ್ ಅಲ್ಲಿ ಸರ್ವರ್ ನ ಮೇಂಟೈನ್ ಮಾಡಿದ್ರೆ ಹೈ ಸೆಕ್ಯೂರಿಟಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ, ಹೈ ಸೆಕ್ಯೂರಿಟಿಯನ್ನು ಪ್ರೊವೈಡ್ ಮಾಡಬೇಕಾಗತ್ತೆ. ಆಮೇಲೆ ಇನ್ನೊಂದು ಕೆಲವು ನ್ಯಾಚುರಲ್ ಡಿಸಾಸ್ಟರ್ಸ್ಗಳು, ಮೇ ಬಿ ಫೈರ್ ಹಿಡಿಬೋದು, ಇಲ್ಲದಿದ್ರೆ ಫ್ಲಡ್, ಓಕೆ, ಇಲ್ಲದಿದ್ರೆ ಅರ್ಥಕ್ವೇಕ್, ಈ ರೀತಿಯಾದ ಏನಾದರೂ ನ್ಯಾಚುರಲ್ ಡಿಸಾಸ್ಟರ್ಗಳು ಬಂದಾಗ ಅವಾಗ ಈ ಸರ್ವರ್ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಆಗುವ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಇವಾಗ ಕಂಪನೀಸ್ಗಳು ಏನ್ ಮಾಡಿದಾರೆ ಅಂದ್ರೆ, ಸೊ ಯಾವುದೇ ಒಂದು ಡೇಟಾನ ಅವರು ಲೋಕಲ್ ಅಲ್ಲಿ ಸೇವ್ ಮಾಡದೆ ಅವ್ರು ಏನ್ ಮಾಡ್ತಾರೆ, ಕೆಲವು ಸರ್ವಿಸ್ ಪ್ರೊವೈಡರ್ಸ್ಗಳಿದ್ದಾರೆ. ಸೊ ಅವ್ರು ಸರ್ವಿಸ್ ಪ್ರೊವೈಡರ್ಸ್ಗಳು ಎಕ್ಸಾಂಪಲ್ಗೆ ಅಮೆಝಾನ್ನ AWS, ಗೂಗಲ್ ಕ್ಲೌಡ್, ಆಮೇಲೆ ಮೈಕ್ರೋಸಾಫ್ಟ್ ಇದು ಅಜ್ಯೂರ್, ಒರಾಕಲ್. ಓಕೆ, ಸೊ ಇವರೆಲ್ಲ ಏನ್ ಮಾಡ್ತಾರೆ, ಅವರು ಒಂದು ಡೇಟಾ ಸೆಂಟರ್ನ ಕ್ರಿಯೇಟ್ ಮಾಡಿರ್ತಾರೆ. ಸೊ ಈ ಡೇಟಾ ಸೆಂಟರ್ಗಳಲ್ಲಿ ಈ ರೀತಿಯಾದ ತುಂಬಾ ಸರ್ವರ್ಸ್ಗಳು ಇರುತ್ತೆ. ಓಕೆ, ಮಿಲಿಯನ್ಸ್ ಆಫ್ ಸರ್ವರ್ಸ್ಗಳು ಇರುತ್ತೆ. ಸೊ ಕಂಪನೀಸ್ಗಳು ಏನ್ ಮಾಡ್ಬೋದು, ಅವರ ಒಂದು ಸರ್ವರ್ ಅನ್ನು ಅವರ ಲೊಕೇಶನ್ ಅಲ್ಲಿ ಸೆಟಪ್ ಮಾಡದೆ, ಸೊ ಈ ರೀತಿ ಡೇಟಾ ಸೆಂಟರ್ಸ್ಗಳಿಂದ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಸರ್ವರ್ನ ಅವರು ರೆಂಟಿಗೆ ತಗೋಬಹುದು. ಸೊ ಇಲ್ಲೇನಾಗುತ್ತೆ, ಒಂದು ಈ ರೀತಿ ಡೇಟಾ ಸೆಂಟರ್ಸ್ಗಳು ಹೈ ಸೆಕ್ಯೂರಿಟಿಯನ್ನು ಪ್ರೊವೈಡ್ ಮಾಡುತ್ತೆ. ಆಮೇಲೆ ಮೇಂಟೆನೆನ್ಸ್, ಅವ್ರದೇ ಓನ್ ಮೇಂಟೆನೆನ್ಸ್ ಇಂಜಿನಿಯರ್ಸ್ಗಳು ಇರ್ತಾರೆ. ಸೊ ಯಾವುದೇ ರೀತಿ ಮೇಂಟೆನೆನ್ಸ್ ಮಾಡ್ಬೇಕಂತಿರಲ್ಲ, ಸೆಕ್ಯೂರಿಟಿ ಇರುತ್ತೆ. ಸೊ ಕಾನ್ಫಿಡೆನ್ಷಿಯಲಿಟಿಯನ್ನು ಮೇಂಟೈನ್ ಮಾಡುತ್ತೆ. ಸೊ ಅದಕ್ಕೆ ಒಂದು ಆರ್ಗನೈಸೇಷನ್ ಏನ್ ಮಾಡ್ತಾರೆ, ಸೊ ಇಲ್ಲಿ ಇಷ್ಟೆಲ್ಲ ರಿಸ್ಕ್ ಇರೋದ್ರಿಂದ, ಇಷ್ಟೆಲ್ಲ ಮೇಂಟೆನೆನ್ಸ್ ಕಾಸ್ಟ್ ಎಲ್ಲ ಇರೋದ್ರಿಂದ ಥರ್ಡ್ ಪಾರ್ಟಿಯಿಂದ ಡೇಟಾ ಸೆಂಟರ್ ಇಂದ ಸರ್ವರ್ ಅನ್ನು ರೆಂಟಿಗೆ ಪರ್ಚೇಸ್ ಮಾಡುತ್ತೆ. ಸೊ ಈ ರೀತಿ ರೆಂಟಿಗೆ ಪರ್ಚೇಸ್ ಮಾಡೋದ್ರಿಂದ ಏನಾಗುತ್ತೆ, ಅವರು ಬರೀ ಒಂದೇ ಲೊಕೇಶನ್ ಅಲ್ಲಿ ಸರ್ವರ್ನ ಪರ್ಚೇಸ್ ಮಾಡ್ಬೇಕಂತಿಲ್ಲ, ಆಲ್ ಓವರ್ ವರ್ಲ್ಡ್ ಅಲ್ಲಿ ಮಲ್ಟಿಪಲ್ ಲೊಕೇಶನ್ಸ್ ಅಲ್ಲಿ ಸರ್ವರ್ನ ಬೈ ಮಾಡ್ಬೋದು. ಸೊ ಇದರಿಂದ ಏನಾಗುತ್ತೆ, ಸೊ ಇಂಡಿಯಾದ ಕ್ಲೈಂಟ್ಗೆ ನಿಯರೆಸ್ಟ್ ಸರ್ವರ್ ಇಂದ ಡೇಟಾ ಸಿಗೋದ್ರಿಂದ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಸಪೋಸ್ ಇಲ್ಲಿ ಇವಾಗ US ಇಂದ ಕ್ಲೈಂಟ್ಸ್ಗಳು ಆರ್ ಎಲ್ಸ್
ಯುಎಸ್ ಇಂದ ಯಾರಾದ್ರೂ ಆ ಕಂಪನಿಯ ಇನ್ಫಾರ್ಮೇಷನ್ ಆಕ್ಸೆಸ್ ಮಾಡೋದಾದ್ರೆ ಅವ್ರಿಗೆ ನಿಯರೆಸ್ಟ್ ಆಗಿರುವ ಸರ್ವರ್ ಇಂದ ಅವರು ಇನ್ಫಾರ್ಮೇಷನ್ ಆಕ್ಸೆಸ್ ಮಾಡೋದ್ರಿಂದ ಇಲ್ಲಿ ಒಂದು ಆಕ್ಸೆಸಿಬಿಲಿಟಿ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಸೊ ಈ ಎಲ್ಲ ಅಡ್ವಾಂಟೇಜಸ್ ಇರೋದ್ರಿಂದ ಎಲ್ಲ ಕಂಪನೀಸ್ಗಳು ಕ್ಲೌಡ್ ಸರ್ವರ್ಗೆ ಮೂವ್ ಆಗ್ತಾ ಇದೆ. ಸೊ ಅಗೇನ್ ಕ್ಲೌಡ್ ಕಂಪ್ಯೂಟಿಂಗ್ ಅನ್ನುವಂಥದ್ದು ಇನ್ನೊಂದು ತುಂಬಾ ಹೈ ಡಿಮ್ಯಾಂಡ್ ಅಲ್ಲಿ ಇರುವಂತ ಸ್ಕಿಲ್ ಆಗಿದೆ. ಓಕೆ, ಸೊ ಇಲ್ಲಿ ಮೇನ್ ಆಗಿ ನಿಮಗೆ ಹೈ ಸ್ಕೋಪ್ ಇರುವಂಥದ್ದು, ಸಪೋಸ್ ನಿಮಗೆ AWS ಗೊತ್ತಿದೆ ಆರ್ ಎಲ್ಸ್ ಅಜ್ಯೂರ್. ಸೊ ಈ ಎಲ್ಲ ಸ್ಕಿಲ್ಸ್ಗಳು ನಿಮಗೆ ಗೊತ್ತಿದೆ ಅಂತ ಆದ್ರೆ ನೀವು ಅಗೇನ್ ಇಲ್ಲಿ ಸೆಗ್ಮೆಂಟ್ ಅಲ್ಲಿ ನೀವು ಕ್ಲೌಡ್ ಕಂಪ್ಯೂಟಿಂಗ್ ಸೆಗ್ಮೆಂಟ್ಗೆ ಮೂವ್ ಆಗ್ಬೋದು. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಪಾರ್ಟ್, ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ಇರಬೇಕು ಅನ್ನುವಂಥದ್ದು. ನೋಡಿ, ಮೇಜರ್ ಆಗಿ ಗ್ರಾಜುಯೇಷನ್ ಕೇಳ್ತಾರೆ. ಸೊ ಗ್ರಾಜುಯೇಷನ್ ಬೇಕಾಗತ್ತೆ. ಸೊ ಕಂಪಲ್ಸರಿ ಅಂತ ಹೇಳಲ್ಲ, ಯಾಕಂದ್ರೆ ಕೆಲವರು +2 ಮಾಡಿನೂ ಈ ಒಂದು ಇಂಡಸ್ಟ್ರಿಗೆ ಬಂದಿರ್ತಾರೆ. ಬಟ್ ಆದ್ರೆ ಗ್ರಾಜುಯೇಷನ್ ಇದ್ರೆ ಒಳ್ಳೇದು. ಅದ್ರಲ್ಲೂ ನಿಮ್ಗೆ ಸಪೋಸ್ ಬ್ಯಾಚುಲರ್ಸ್ ಡಿಗ್ರಿ ಇದೆ ಅನ್ಕೊಳ್ಳಿ, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ನೆಟ್ವರ್ಕ್ ಇಂಜಿನಿಯರಿಂಗ್. ಸೊ ಈ ಒಂದು ಸೆಗ್ಮೆಂಟ್ ಅಲ್ಲಿ ನಿಮ್ಮ ಒಂದು ಬ್ಯಾಚುಲರ್ ಡಿಗ್ರಿ ಇದೆ ಅಂತ ಆದ್ರೆ ತುಂಬಾ ಪ್ರಿಫರೆನ್ಸ್ ಕೊಡ್ತಾರೆ. ಅದಲ್ಲದಿದ್ರೆ ಸಪೋಸ್ ನಿಮ್ಗೆ ಡಿಪ್ಲೊಮಾ, ಅಸೋಸಿಯೇಟ್ ಡಿಗ್ರಿ ಮಾಡಿದ್ದೀರಾ ಅಂತ ಆದ್ರೆ ನಿಮ್ಗೆ ಪ್ರಿಫರೆನ್ಸ್ ಕೊಡಲಾಗುತ್ತೆ. ಸೊ ಇದು ಮ್ಯಾಂಡೇಟರಿ ಅಂತಲ್ಲ, ಈವನ್ +2 ಮಾಡಿನೂ ನೀವು ಕೆಲವು ಸರ್ಟಿಫಿಕೇಶನ್ ಕೋರ್ಸ್ಗಳನ್ನ ಮಾಡ್ಬೋದು. ಸೊ ಇವರು ಬೇರೆ ಸರ್ಟಿಫಿಕೇಶನ್ ಕೋರ್ಸ್ನ ಮಾಡ್ಬೋದು. ಬಟ್ ನೀವು +2 ಮಾಡಿದ್ದೀರಾ, ಡಿಪ್ಲೊಮಾ ಮಾಡಿದ್ದೀರಾ ಅಂತ ಆದ್ರೆ ಈ ಒಂದು ಸರ್ಟಿಫಿಕೇಶನ್ ಕೋರ್ಸ್ಗಳನ್ನ ಮಾಡ್ಬೋದು. CCNA, CCNP, CCIE, ಕಾಂಪ್ಟಿಯನ್ ನೆಟ್ವರ್ಕ್ ಪ್ಲಸ್, JNCII, SD-WAN. ಓಕೆ, ಈ ಎಲ್ಲ ಸರ್ಟಿಫಿಕೇಶನ್ ಕೋರ್ಸ್ಗಳನ್ನ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಕಮಿಂಗ್ ಟು ದ ಫೈನಲ್ ಪಾರ್ಟ್, ವೆರಿ ಇಂಪಾರ್ಟೆಂಟ್ ಪಾರ್ಟ್, ಸ್ಯಾಲ್ರಿ ಯಾವ ರೇಂಜ್ ಅಲ್ಲಿ ಇರುತ್ತೆ ಅನ್ನುವಂಥದ್ದು. ಸ್ಯಾಲ್ರಿ ಬಂದ್ಬಿಟ್ಟು ಇವಾಗ ಇಂಡಿಯಾದಲ್ಲಿ ಒಬ್ಬ ಎಂಟ್ರಿ ಲೆವೆಲ್ಗೆ ಫ್ರೆಶರ್ಸ್ ಇಂದ 1 ಇಯರ್ ಎಕ್ಸ್ಪೀರಿಯನ್ಸ್ ಇರುವವರು ಆಗಿರ್ಬೋದು, ಎಂಟ್ರಿ ಲೆವೆಲ್ಗೆ 3 lakhs ಇಂದ 8 lakhs ಪರ್ ಆನಮ್ ಈ ರೀತಿ ಪ್ಯಾಕೇಜ್ ಅಲ್ಲಿ ಇದೆ. ಸೊ 0 ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ 3 lakhs ಇಂದ 8 lakhs ವರೆಗೆ ಪ್ಯಾಕೇಜ್ ಈ ರೀತಿ ಇರುತ್ತೆ. ಅಗೇನ್ ಈ ಒಂದು ಸ್ಯಾಲರಿ ಪ್ಯಾಕೇಜ್ ತುಂಬಾ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮಲ್ಲಿರುವಂತ ಸ್ಕಿಲ್ ಸೆಟ್, ಸರ್ಟಿಫಿಕೇಶನ್ ಏನ್ ಮಾಡಿದೀರಾ, ಏನ್ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡಿದೀರಾ, ಇಂಟರ್ನ್ಶಿಪ್ ಎಲ್ಲಿ ಮಾಡಿದೀರಾ, ಎಷ್ಟು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಈ ಎಲ್ಲ ಫ್ಯಾಕ್ಟರ್ಸ್ ಮೇಲೆ, ಮತ್ತೆ ನೀವು ಯಾವ ಆರ್ಗನೈಸೇಷನ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ, ಈ ಎಲ್ಲ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ರಫ್ಲಿ ಅರೌಂಡ್ 2.5 or 3 lakhs ಇಂದ 8 lakhs ಈ ಒಂದು ರೇಂಜ್ ಅಲ್ಲಿ ಇರುತ್ತೆ. 2 to 5 years ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಅರೌಂಡ್ 6 lakh to 10 lakh ಪ್ಯಾಕೇಜ್ ಅಲ್ಲಿ ಇರುತ್ತೆ. ಸೊ 5+ years ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಮೋರ್ ದನ್ 10 to 15 lakhs ಪರ್ ಆನಮ್ ಈ ರೀತಿ ರೇಂಜ್ ಅಲ್ಲಿ ಇರುತ್ತೆ. ಅದೇ ನೀವು ಸಪೋಸ್ US ಅಲ್ಲಿ ನೀವು ಜಾಬ್ಗೆ ಟ್ರೈ ಮಾಡ್ತೀರಂತ ಆದ್ರೆ ಒಬ್ಬ ಫ್ರೆಶರ್ಗೆ ಅರೌಂಡ್ $50,000 to $80,000 ವರೆಗೆ ಆನ್ಯುವಲ್ ಪ್ಯಾಕೇಜ್ ಇರುತ್ತೆ. ಸೊ 2 to 5 years ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ $75,000 ಇಂದ $1 lakh ತನಕ ಪರ್ ಆನಮ್ ಪ್ಯಾಕೇಜ್ ಇರುತ್ತೆ. ಸೊ 5+ years ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಅರೌಂಡ್ $1 lakh ಅಬೋವ್ ಈ ರೀತಿ ಪ್ಯಾಕೇಜ್ ರೇಂಜಸ್ ಆಗತ್ತೆ. ಸೊ ಫ್ರೆಂಡ್ಸ್, ಇದು ಆಕ್ಚುಲಿ ನೆಟ್ವರ್ಕ್ ಇಂಜಿನಿಯರ್ ಅಂದ್ರೆ ಏನು, ಯಾರೆಲ್ಲ ಮಾಡ್ಬೋದು ಅನ್ನುವಂಥದ್ದು. ಸಪೋಸ್ ಇವಾಗ ನೀವು ನಾನ್ IT ಬ್ಯಾಕ್ ಗ್ರೌಂಡ್ ಇಂದ ಇದ್ದೀರಾ, ನೀವು BCom, BA, BSc ಮಾಡಿದ್ದೀರಾ, ನಿಮ್ಗೆ IT ಇಂಡಸ್ಟ್ರಿಗೆ ಮೂವ್ ಆಗ್ಬೇಕಂತಿದ್ರೆ ಡೆಫಿನೆಟ್ಲಿ ಇದು ಒಂದು ತುಂಬಾ ಒಳ್ಳೆದಾದ ಒಂದು ಅಪರ್ಚುನಿಟಿ ಆಗಿದೆ. ಸೊ ಇದರಲ್ಲಿ ಮೇನ್ ಆಗಿ ನೀವು 3 ಸೆಗ್ಮೆಂಟ್ ಅಲ್ಲಿ ಮೂವ್ ಆಗ್ಬೋದು. ಸೊ ನೆಟ್ವರ್ಕ್ ಇಂಜಿನಿಯರ್ ಆಗ್ಬೋದು, ಕ್ಲೌಡ್ ಕಂಪ್ಯೂಟಿಂಗ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ಬೋದು, ಸೈಬರ್ ಸೆಕ್ಯೂರಿಟಿ ಸೆಗ್ಮೆಂಟ್ ಅಲ್ಲಿ ನೀವು ವರ್ಕ್ ಮಾಡ್ಬೋದು. ಸೊ ನಾನು ಆಲ್ರೆಡಿ ಕ್ಲೌಡ್ ಅಲ್ಲಿ AWS ಬಗ್ಗೆ ಡೀಟೇಲ್ ಆಗಿರುವಂತ ವಿಡಿಯೋನ ಮಾಡಿದ್ದೇನೆ. ಸಪೋಸ್ ನಿಮ್ಗೆ ಸೈಬರ್ ಸೆಕ್ಯೂರಿಟಿ ಆರ್ ಎಲ್ಸ್ ಯಾವುದೇ ಒಂದು ಸೆಗ್ಮೆಂಟ್, ನೆಟ್ವರ್ಕಿಂಗ್ ಅಲ್ಲಿ ಯಾವುದೇ ಒಂದು ಸೆಗ್ಮೆಂಟ್ ಬಗ್ಗೆ ಡೀಟೇಲ್ ಆಗಿರುವಂತ ಇನ್ಫಾರ್ಮೇಶನ್ ಬೇಕಿದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ, ನಾನು ಡೀಟೇಲ್ ಆಗಿರುವಂತ ವಿಡಿಯೋನ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಫ್ರೆಂಡ್ಸ್, ಹೋಪ್ಫುಲಿ ನಿಮ್ಗೆ ಈ ಒಂದು ವಿಡಿಯೋ ಥ್ರೂ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತೇನೆ. ನಿಮ್ಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾವು ಈ ಒಂದು ಚಾನಲ್ ಅಲ್ಲಿ ಕರೆಂಟ್ ಮಾರ್ಕೆಟ್ ಅಲ್ಲಿ ಹೈ ಡಿಮಾಂಡ್ ಅಲ್ಲಿ ಇರುವಂತಹ ಕೋರ್ಸಸ್ ಗಳ ಬಗ್ಗೆ ವಿಡಿಯೋಸ್ ಮಾಡ್ತಾನೆ ಇರ್ತೇವೆ, ಟ್ಯುಟೋರಿಯಲ್ಸ್ ಗಳನ್ನ ಹಾಕ್ತಾನೆ ಇರ್ತೇವೆ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.